ಅಮೆರಿಕ ಸ್ಪೇಸ್ ಸಂಸ್ಥೆ ಬಂದ್, ನಾಸಾಗೆ ಗುಡ್ ಬೈ ಹೇಳಿದ 2,000 ಸೈಂಟಿಸ್ಟ್, ಟ್ರಂಪ್ ಕಾಟಕ್ಕೆ ಕಾಲ್ಕಿತ್ತ ವಿಜ್ಞಾನಿಗಳು, ನಾಸಾಗೆ ಸೀಲ್ ಹೊಡೆದ್ರ ಅಮೆರಿಕ ಅಧ್ಯಕ್ಷ. ನಮಸ್ಕಾರ ಸ್ನೇಹಿತರೆ, ನಾಸಾ ವಿಶ್ವದ ಮೋಸ್ಟ್ ಪವರ್ಫುಲ್ ಮತ್ತು ಅಡ್ವಾನ್ಸ್ಡ್ ಸ್ಪೇಸ್ ಏಜೆನ್ಸಿ. ಸ್ಪೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗ್ರಹಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸಾ ಹೇಳಿದ್ರೆ ಜಗತ್ತು ಅಚ್ಚರಿಯಿಂದ ಆ ಕಡೆಗೆ ನೋಡ್ತಾ ಇತ್ತು. ನಾಸಾಗೆ ಜಗತ್ತಿನೆಲ್ಲೆಡೆ ಅಷ್ಟೊಂದು ಮಹತ್ವ ಇದೆ. ಆದ್ರೀಗ ಇಂತಹ ನಾಸಾ ಸಂಸ್ಥೆಯನ್ನೇ ಬಾಗಿಲು ಹಾಕಿ ಬಂದ್ ಮಾಡೋ ಪರಿಸ್ಥಿತಿಯನ್ನ ಟ್ರಂಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಟ್ರಂಪ್ ನಾಸಾದ 25% ಬಜೆಟ್ಗೆ ಕತ್ತರಿ ಹಾಕ್ತಾ ಇದ್ದಾರೆ. ಏಕಕಾಲಕ್ಕೆ 2,000 ನಾಸಾ ವಿಜ್ಞಾನಿಗಳು ಸಾಮೂಹಿಕ ರಾಜೀನಾಮೆ ಕೊಟ್ಟು ನಾಸಾದಿಂದ ಹೊರಗೆ ಬರ್ತಾ ಇದ್ದಾರೆ. ಕಾಸ್ಟ್ ಕಟ್ಟಿಂಗ್ ಕಾರಣಕ್ಕೆ ಅವ್ರನ್ನೆಲ್ಲ ಹೊರಕ್ಕೆ ದಬ್ಬಲಾಗ್ತಿದೆ ಅನ್ನೋ ರಿಪೋರ್ಟ್ ಇದೆ. ಆರ್ಟೆಮಿಸ್, ಮಾರ್ಸ್ ಮಿಷನ್ ನಂತಹ ನಾಸಾದ ಇಂಪಾರ್ಟೆಂಟ್ ಸ್ಪೇಸ್ ಯೋಜನೆಯಲ್ಲಿ ಕೆಲಸ ಮಾಡಿದವರು ಹೊರಗೆ ಹೋಗ್ತಿದ್ದಾರೆ. ಹಾಗಿದ್ರೆ ಇದು ನಾಸಾದ ಅಂತ್ಯನ? ಟ್ರಂಪ್ ನಡೆಯಿಂದ ಅಮೆರಿಕದ ಸ್ಪೇಸ್ ಡಾಮಿನೆನ್ಸ್ ಎಂಡ್ ಆಗುತ್ತಾ? ಚಂದ್ರನ ಮೇಲೆ ಹೋಗಬೇಕು, ಮಂಗಳದ ಮೇಲೆ ಇಳಿಬೇಕು ಅನ್ನೋ ಮನುಕುಲದ ಪ್ರಯತ್ನಗಳಿಗೆ ಪೆಟ್ಟು ಬೀಳುತ್ತಾ? ನಾಸಾ ವೀಕ್ ಆಗೋದ್ರಿಂದ ಯಾರಿಗೆ ಅಡ್ವಾಂಟೇಜ್? ಚೀನಾ ಡಾಮಿನೇಟ್ ಮಾಡುತ್ತಾ ಅಥವಾ ಇಸ್ರೋಗೂ ಅವಕಾಶ ಇದೆಯಾ? ಬನ್ನಿ ವಿಶ್ವದ ಅತ್ಯಂತ ಪ್ರಭಾವಿ ಸ್ಪೇಸ್ ಏಜೆನ್ಸಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಟ್ರಂಪ್ ಕಾಟ, ಗುಳೆ ಹೊರಟ ನಾಸಾ ವಿಜ್ಞಾನಿಗಳು. ಸ್ನೇಹಿತರೆ, ಟ್ಯಾರಿಫ್ ತೆರಿಗೆ ಹೆಸರಲ್ಲಿ ಜಾಗತಿಕ ರಾಜಕೀಯವನ್ನ ಪಗಡೆಯಂತೆ ಕುಣಿಸ್ತಾ ಇರೋ ಟ್ರಂಪ್ ಅಮೆರಿಕದಲ್ಲೂ ಕೂಡ ಕನ್ಫ್ಯೂಷನ್ಗೆ ಕಾರಣ ಆಗ್ತಿದ್ದಾರೆ. ನಾಸಾದ ಬಜೆಟ್ನಲ್ಲಿ ಕಾಲುವಾಗ ಕಿತ್ಬಿಟ್ಟಿದ್ದಾರೆ. 25% ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ನಾಸಾದಲ್ಲಿ ಕೆಲಸ ಮಾಡ್ತಿರೋ 5,000 ಜನರನ್ನ ತೆಗೆದು ಹಾಕೋಕೆ ಮುಂದಾಗಿದ್ದಾರೆ. ಅಲ್ಲದೆ ನಾಸಾಗೆ ಮುಖ್ಯಸ್ಥರನ್ನೇ ನೇಮಿಸಿಲ್ಲ. ಬಸ್ಸು, ರೈಲ್ನಂತಹ ಸಾರಿಗೆ ನೋಡ್ಕೊಳ್ಳೋ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಯನ್ನ ಹಂಗಾಮಿ ನಾಸಾ ಚೀಫ್ ಆಗಿ ಮಾಡಿದ್ದಾರೆ. ರೋಡಲ್ಲಿ ಹೋಗೋದು, ಸ್ಪೇಸಲ್ಲಿ ಹೋಗೋದು ಒಂದೇ ರೀತಿ, ಎಲ್ಲೋ ಎರಡು ಹೋಗೋದಲ್ವಾ ಅಂತ ಟ್ರಂಪ್ ಅಂದ್ಕೊಂಡಿರಬೇಕು. ಇದರಿಂದ ರೊಚ್ಚಿಗೆದ್ದಿರೋ ನಾಸಾ ವಿಜ್ಞಾನಿಗಳು ಸಾಮೂಹಿಕ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಮೊದಲ ಹಂತದಲ್ಲಿ 2,415 ಸಿಬ್ಬಂದಿ ಹೊರಗೆ ಬರ್ತಾ ಇದ್ದಾರೆ ಅಂತ ಅಮೆರಿಕದ ಮಾಧ್ಯಮ ಪಾಲಿಟಿಕೋ ರಿಪೋರ್ಟ್ ಮಾಡಿದೆ. ಇದರಲ್ಲಿ ತುಂಬಾ ಜನ ಟ್ರಂಪ್ ಕಾಟದಿಂದ ತಾವಾಗಿ ಹೊರಗೆ ಹೋಗ್ತಾ ಇದ್ರೆ, ಇನ್ನು ಕೆಲವರನ್ನ ಟ್ರಂಪ್ ಸರ್ಕಾರವೇ ಅರ್ಲಿ ರಿಟೈರ್ಮೆಂಟ್, ಬೈ ಔಟ್ ಅಂದ್ರೆ ನಿವೃತ್ತಿ ತಗೊಂಡ್ರೆ ಸರ್ಕಾರವೇ ಇಂತಿಷ್ಟು ದುಡ್ಡು ಕೊಡಬೇಕು ಅನ್ನೋ ಒಪ್ಪಂದ, ಆ ರೀತಿ ಎಲ್ಲ ಮಾಡಿಕೊಂಡು, ಹಾಗೆ ಸ್ವಯಂ ನಿವೃತ್ತಿ, ಹೀಗೆ ನಾನಾ ಹೆಸರಲ್ಲಿ ಒಟ್ಟಿನಲ್ಲಿ ಖಾಲಿ ಮಾಡಿಸ್ತಿದ್ದಾರೆ. ನಾಸಾದ ಎಲ್ಲ ಘಟಕಗಳಲ್ಲಿ ಲೇ ಆಫ್ ನಡೀತಾ ಇದೆ. ರಾಕೆಟ್ ಉಡಾವಣಾ ಕೇಂದ್ರ ಕೆನಡಿ ಸ್ಪೇಸ್ ಸೆಂಟರ್ನಿಂದ 311 ಜನ, ಜಾನ್ಸನ್ ಸ್ಪೇಸ್ ಸೆಂಟರ್ನಿಂದ 366 ಜನ, ನಾಸಾದ ರಿಸರ್ಚ್ ಲ್ಯಾಬೊರೇಟರಿ ಗ್ಯಾಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ನಿಂದ 607 ಜನ, ನಾಸಾ ಮುಖ್ಯ ಕಚೇರಿಯಿಂದ 307 ಜನ, ಹೀಗೆ ನಾಸಾದ 10 ಘಟಕಗಳಿಂದ ಸಾವಿರಾರು ಜನರನ್ನ ತೆಗೆಯಲಾಗ್ತಾ ಇದೆ. ಆದರೆ ಇದರಿಂದ ನಾಸಾ ಶಕ್ತಿ ತುಂಬಾ ಕುಸಿಯುವ ಆತಂಕ ಇದೆ. ನಾಸಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ವೇನೋ ಅನ್ನೋ ವಾತಾವರಣ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ನಾಸಾದ ಒಟ್ಟು ಸಿಬ್ಬಂದಿ ಸಂಖ್ಯೆ 18,000, ಅದರಲ್ಲಿ 5,000 ಜನರನ್ನ ತೆಗೆದು ಹಾಕೋದು ಅಂತ ಹೇಳಿದ್ರೆ 27-28% ವರ್ಕ್ ಫೋರ್ಸ್ ಕಮ್ಮಿ ಆಗುತ್ತೆ. ಈ ಮೂಲಕ ನಾಸಾ ಸಿಬ್ಬಂದಿ ಸಂಖ್ಯೆ ಇದೇ ಮೊದಲ ಬಾರಿಗೆ 60ರ ದಶಕಕ್ಕಿಂತ ಕಮ್ಮಿ ಆಗುತ್ತೆ. ಹೀಗಾಗಿ ನಾಸಾದ ಪವರನ್ನೇ ಟ್ರಂಪ್ ಕಿತ್ಕೊಳ್ತಿದ್ದಾರೆ ಅನ್ನೋ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಮನುಕುಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಪೇಸ್ ಸಾಧನೆ ಮಾಡೋದ್ರ ಹಿಂದೆ ನಾಸಾ ಇದೆ. ನಾಸಾ ಅಷ್ಟೆಲ್ಲ ಸಾಧನೆ ಮಾಡೋದ್ರ ಹಿಂದೆ ಈ ದೊಡ್ಡ ಪ್ರಮಾಣದ ವಿಜ್ಞಾನಿಗಳ ಬಳಗ ಮತ್ತೆ ಅದಕ್ಕೆ ಅಮೆರಿಕ ಸುರಿದಿರೋ ದುಡ್ಡಿದೆ. ಅದರಲ್ಲಿ ಎಲ್ಲರೂ ಎಫೆಕ್ಟಿವ್ ಆಗಿ ಎಲ್ಲರೂ ಮೂನ್ ಮೇಲೆ ಹೋಗದೇ ಇರ್ಬೋದು, ಅಥವಾ ಮಂಗಳ ಗ್ರಹಕ್ಕೆ ಹೋಗಿ ರಾಕೆಟ್ ರೆಡಿ ಮಾಡದೇ ಇರ್ಬೋದು. ಒಂದು ಟೀಮ್ ವರ್ಕ್ ಇತ್ತು. ಅದರಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಒಂದಿಷ್ಟನ ಗಳಿಸೋ ಲೆಕ್ಕಾಚಾರ ಇತ್ತು. ಅದಕ್ಕೋಸ್ಕರ ದುಡ್ಡು ಸುರಿತಾ ಇತ್ತು. ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಸುರಿತಾ ಇತ್ತು. ಅದರ ಪರಿಣಾಮ ಬಿಲಿಯನ್ ಡಾಲರ್ ಸುರಿದು, ಇಸ್ರೋ ಕಂಪೇರ್ ಮಾಡಿದ್ರೆ 10 ಪಟ್ಟು ಜಾಸ್ತಿ ಸುರಿದು, ಒಟ್ಟಲ್ಲಿ ಗ್ರೌಂಡ್ ಬ್ರೇಕಿಂಗ್ ಇನೋವೇಷನ್ಸ್ಗೆ ಮತ್ತು ಸಾಧನೆಗಳಿಗೆ ಕಾರಣ ಆಗಿತ್ತು ನಾಸಾ. ಆದರೆ ಈಗ ಅಷ್ಟೆಲ್ಲ ದುಡ್ಡು ಏನಕ್ಕೆ ಹಾಕಬೇಕು, ಅಷ್ಟೊಂದು ಜನ ಏನಕ್ಕೆ, ನಾವೆಲ್ಲ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಕಿತ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮ ನಾಸಾ ಈಗ ಮತ್ತೆ ಸ್ಟಾರ್ಟಪ್ ಮೋಡ್ಗೆ ಹೋಗಬೇಕಾಗತ್ತೆ. ಒಂದು ಸಣ್ಣ ಸ್ಟಾರ್ಟಪ್ನಲ್ಲಿ ಎಲ್ಲದಕ್ಕೂ ಬೇಕಾಗಿರೋ ಸಿಬ್ಬಂದಿ ಇರೋದಿಲ್ಲ, ಎಲ್ಲದಕ್ಕೂ ಲಕ್ಸುರಿ ಇರೋದಿಲ್ಲ, ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಸಂಪನ್ಮೂಲ ಇರೋದಿಲ್ಲ. ಇರೋದ್ರಲ್ಲೇ ಒದ್ದಾಡಬೇಕಾಗತ್ತೆ, ಕಷ್ಟಪಟ್ಟು ಮಾಡಬೇಕಾಗತ್ತೆ. ಆ ಮೋಡ್ಗೆ ನಾಸಾವನ್ನು ತಳ್ತಾ ಇದ್ದಾರೆ. ಆದರೆ ನಾಸಾ ಭರ್ಜರಿ ದುಡ್ಡಿಂದ ಭರ್ಜರಿ ಖರ್ಚು ಮಾಡಿಕೊಂಡು ದೊಡ್ಡ ಟೀಮ್ ಇಟ್ಕೊಂಡು ಕೆಲಸ ಮಾಡ್ತಿದ್ದ ನಾಸಾ ಆ ಮೋಡಲ್ಲಿ ವರ್ಕ್ ಮಾಡುತ್ತಾ ಅಥವಾ ಪೂರಾ ಕಿತ್ಕೊಂಡು ಹೋಗುತ್ತಾ, ಶಟ್ ಡೌನ್ ಆಗಿಬಿಡುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ ಈಗ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟು
ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಾರ್ಸ್ ಆರ್ಟೆಮಿಸ್ ಯೋಜನೆಗಳಿಗೆ ಹೊಡೆತ. ಪಾಲಿಟಿಕೋ ಪ್ರಕಾರ ಸದ್ಯ ನಾಸಾದಿಂದ ಹೊರ ಹೋಗ್ತಿರೋರು ಅನೇಕರು GS-13, GS-15 ನಂತಹ ಸೀನಿಯರ್ ಲೆವೆಲ್ನಲ್ಲಿದ್ದ ಅಧಿಕಾರಿಗಳು. 20-30 ವರ್ಷ ಬಾಹ್ಯಾಕಾಶ ಕ್ಷೇತ್ರವನ್ನು ಅರೆದು ಕುಡಿದಂಥವರು. ಅದರಲ್ಲೂ 1800ಕ್ಕೂ ಅಧಿಕ ವಿಜ್ಞಾನಿಗಳು ಹ್ಯೂಮನ್ ಸ್ಪೇಸ್ ಫ್ಲೈಟ್ನಂತಹ ನಾಸಾದ ಕೋರ್ ಮಿಷನ್ನಲ್ಲಿ ಕೆಲಸ ಮಾಡ್ತಿದ್ದವರು. ಈಗ ಅಂಥವರೇ ನಾಸಾ ಬಿಟ್ಟು ಹೋಗ್ತಿದ್ದಾರೆ. ಹೀಗಾಗಿ ನಾಸಾದ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಬಿಟ್ಟು ಬೀಳುತ್ತೆ. ಅದರಲ್ಲೂ ಕೂಡ ಅಮೆರಿಕದ ಹೊಸ ಡ್ರೀಮ್ ಏನಿದೆ, ಆಫ್ಟರ್ 50 ಇಯರ್ಸ್ 5 ದಶಕದ ನಂತರ ಮತ್ತೆ ಚಂದ್ರನ ಮೇಲೆ ನಮ್ಮ ವಿಜ್ಞಾನಿಗಳನ್ನು ಕಾಲಿಡಿಸಬೇಕು ಅಂತ. ಚಂದ್ರನನ್ನು ಲಾಂಚ್ ಪ್ಯಾಡ್ ಆಗಿ ಮಾಡಿಕೊಂಡು ಅಲ್ಲಿಂದ ಮಂಗಳಕ್ಕೆ ಮುಂದಕ್ಕೆ ಜಿಗಿಯೋಕೆ ತಂಗುದಾಣ ಮಾಡ್ಕೋಬೇಕು ಈ ಮೂನನ್ನು ಮಾರ್ಸ್ ಮಿಷನ್ಗೆ ಅಂತ ಅಂದ್ಕೊಂಡಿದ್ದಾರಲ್ಲ. ಅದರ ಆರ್ಟೆಮಿಸ್ ಯೋಜನೆ ಏನಿದೆ ಅದಕ್ಕೂ ಪೆಟ್ಟು ಬೀಳುತ್ತೆ. ಸದ್ಯದ ಶೆಡ್ಯೂಲ್ ಪ್ರಕಾರ ನಾಸಾ 2027 ಒಳಗೆ ಚಂದ್ರನ ಮೇಲೆ ಇಳಿಬೇಕು ಅಂತ ಅಂದ್ಕೊಂಡಿದೆ. ಆದರೆ ಬಜೆಟ್ ಕಮ್ಮಿ ಮಾಡಿರೋದ್ರಿಂದ ಈಗ ಆಲ್ರೆಡಿ ಆ ಡೆಡ್ಲೈನ್ ತಲುಪೋದು ಕಷ್ಟ ಆಗಿದೆ. ಆರ್ಟೆಮಿಸ್ಗೆ ಅಗತ್ಯವಾಗಿ ಬೇಕಾದ SLS ರಾಕೆಟ್, ಆರಿಯನ್ ಗಗನನೌಕೆ, ಅದಕ್ಕೆಲ್ಲ ಬೇಕಾಗಿರೋ ಫಂಡಿಂಗ್ ಕೊಡ್ತಾ ಇಲ್ಲ. ಇಂಥದ್ರಲ್ಲಿ ದಿಢೀರಂಥ ಸಾವಿರಾರು ಸಂಖ್ಯೆಯಲ್ಲಿ ಅನುಭವಿ ವಿಜ್ಞಾನಿಗಳು ನಾಸಾ ಬಿಟ್ಟು ಹೊರ ನಡೆದರೆ ಇನ್ನು 10 ವರ್ಷ ಆದರೂ ಆರ್ಟೆಮಿಸ್ ಮುಗಿಯಲ್ಲ ಅಂತ ಹೇಳಲಾಗ್ತಿದೆ. ಅಲ್ಲದೆ ಟ್ರಂಪ್ ನಾಸಾ ಬಜೆಟ್ನ ಈಗಿರೋ $24 ಬಿಲಿಯನ್ ನಿಂದ $18 ಬಿಲಿಯನ್ ಇಳಿಸಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಓವರಾಲ್ ಎಲ್ಲ ಸೈನ್ಸ್ ಪ್ರಾಜೆಕ್ಟ್ಸಲ್ಲಿ ಅರ್ಧಕ್ಕರ್ಧ ಫಂಡಿಂಗ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ನಾಸಾದ ಡೀಪ್ ಸ್ಪೇಸ್ ಪ್ರಾಜೆಕ್ಟ್ಸ್ಗೆ ಬಹಳ ಪೆಟ್ಟು ಬೀಳ್ತಾ ಇದೆ. ಗುರುಗ್ರಹಕ್ಕೆ ಅಂದರೆ ಜುಪಿಟರ್ಗೆ ಆರ್ಬಿಟರ್ ಕಳಿಸ್ಬೇಕು ಅಂತ ಇರೋ ಜೂನೋ ಮಿಷನ್, ಶುಕ್ರ ಗ್ರಹದ ಡ್ಯಾವಿನ್ಸಿ ಯೋಜನೆ, ದೂರದ ಪ್ಲೂಟೋಗಾಗಿ ನಡೆಸ್ತಾ ಇರೋ ನ್ಯೂ ಹಾರೈಸಾನ್ಸ್, ಹೀಗೆ 12ಕ್ಕೂ ಅಧಿಕ ಬಾಹ್ಯಾಕಾಶ ಯೋಜನೆಗಳಿಗೆ ಕತ್ತರಿ ಹಾಕ್ತಾ ಇದ್ದಾರೆ. ಸಾಲದು ಅಂತ ಈಗ ಆಲ್ರೆಡಿ ಚಾಲ್ತಿಯಲ್ಲಿರೋ ಪರ್ಸರ್ವೆನ್ಸ್, ಮಾಸ್ ಒಡಿಸಿನಂತಹ ಯೋಜನೆಗಳನ್ನು ಕೂಡ ಸ್ಟಾಪ್ ಮಾಡಬೇಕಾಗತ್ತೆ ಅನ್ನೋ ಆತಂಕ ಇದೆ. ಹೀಗೇನಾದರೂ ಆದರೆ ನಾಸಾ ಈಗಿನಂತೆ ಸರ್ವಶಕ್ತ ಸ್ಪೇಸ್ ಸಂಸ್ಥೆಯಾಗಿರದೆ ಮಾಮೂಲಿ ಕಂಪನಿಯಾಗೋ ಅಪಾಯ ಇದೆ. ಇದನ್ನು ನಾವೆಲ್ಲ ಖುದ್ದು ನಾಸಾದ ಮಾಜಿ ಡೈರೆಕ್ಟರ್ ಜಾನ್ ಗ್ರೂನ್ಫೆಲ್ಡ್ ಹೇಳಿದ್ದಾರೆ. ಅಮೆರಿಕದ ಸ್ಪೇಸ್ ಆಧಿಪತ್ಯಕ್ಕೆ ಕುತ್ತು. 60ರ ದಶಕದಲ್ಲಿ ಶೀತಲ ಸಮರದ ಭಾಗವಾಗಿ ಸ್ಪುಟ್ನಿಕ್ನಿಂದ ಸ್ಪೇಸ್ ರೇಸ್ ಶುರುವಾಯಿತು. ಅಂದಿನಿಂದ ಇಂದಿನವರೆಗೂ ಅಮೆರಿಕ ಸ್ಪೇಸ್ ಕ್ಷೇತ್ರವನ್ನು ಡಾಮಿನೇಟ್ ಮಾಡ್ಕೊಂಡು ಬಂದಿತ್ತು. ಆರಂಭದಲ್ಲಿ ಸೋವಿಯತ್, ನಂತರ ಚೀನಾ, ಹೀಗೆ ಯಾರೇ ಎದುರಾದರೂ ಸ್ಪೇಸ್ ಆಧಿಪತ್ಯವನ್ನು ಬಿಟ್ಕೊಟ್ಟಿಲ್ಲ. ಆದರೆ ಟ್ರಂಪ್ ನೀತಿ ಜಾರಿಯಾದರೆ ಅಮೆರಿಕದ ಈ ಆಧಿಪತ್ಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. 60ರ ದಶಕದಲ್ಲಿ ಅಮೆರಿಕ ಚಂದ್ರನ ಮೇಲೆ ಇಳಿಯೋದಕ್ಕೆ ದೊಡ್ಡ ಕಾರಣವೇ ನಾಸಾಗೆ ಬರ್ತಾ ಇದ್ದ ಫಂಡಿಂಗ್. ಅಪೋಲೋಗಾಗಿ ಕೆನಡಿ $1 ಹೊಳೆಯನ್ನೇ ಹರಿಸಿದ್ರು. ಬಜೆಟ್ನ 4% ಹಣವನ್ನು ಬರೀ ನಾಸಾಗೆ ಇಟ್ಟಿದ್ರು. ಬರೀ ನಾಸಾಗೆ, ಓವರಾಲ್ ಸೈನ್ಸ್ಗೆಲ್ಲ ಬರೀ ನಾಸಾಗೆ $25 ಬಿಲಿಯನ್ ಕೊಟ್ಟಿದ್ರು. ಇವತ್ತಿನ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ $250 ಬಿಲಿಯನ್. ಹೀಗಾಗಿ ಅಮೆರಿಕ ಅಪೋಲೋ ಮಿಷನ್ ಮಾಡ್ತು, ಸ್ಪೇಸ್ ಕ್ಷೇತ್ರವನ್ನು ಡಾಮಿನೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಟ್ರಂಪ್ ನಾಸಾಗೆ ಬರೀ $18 ಬಿಲಿಯನ್ ಕೊಡ್ತೀನಿ ಅಂತಿದ್ದಾರೆ. ಇದರಿಂದ ಡೆಫಿನೆಟ್ಲಿ ಅಮೆರಿಕದ ಸ್ಪೇಸ್ ಬಲ ಕುಗ್ಗಿ ಹೋಗುತ್ತೆ. ಇದರ ನೇರ ಅಡ್ವಾಂಟೇಜ್ ಚೀನಾಗೆ ಹೋಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಚೀನಾ ಎಲ್ಲೆಲ್ಲಿ ಅಮೆರಿಕವನ್ನು ಬೀಟ್ ಮಾಡ್ಬೋದು ಅಂತೇಳಿ ಹೊಂಚು ಹಾಕಿ ಕಾಯ್ತಾ ಇದೆ. ಹಣಕಾಸು ವ್ಯಾಪಾರದಲ್ಲಿ ಆಲ್ರೆಡಿ ಮುನ್ನಡೆಯನ್ನು ಸಾಧಿಸಿದೆ. ಸ್ಪೇಸ್ನಲ್ಲೂ ಕೂಡ ತುಂಬ ಹಿಂದೆ ಇಲ್ಲ, ನೆಕ್ ಟು ನೆಕ್ ಸ್ಪರ್ಧೆ ಹೊಡ್ತಾ ಇದ್ದಾರೆ. ನಾಸಾದಂತೆ ಮೂನ್ ಮಿಷನ್ ಕೂಡ ಇಟ್ಕೊಂಡಿದ್ದಾರೆ. 2030 ಒಳಗೆ 4-5 ವರ್ಷದ ಒಳಗಡೆ ಚಂದ್ರನ ಮೇಲೆ ಕಾಲಿಡಬೇಕು ಅಂತ ಚೀನಾ ಹೊರಟಿದೆ. ಮಂಗಳ ಗ್ರಹಕ್ಕೆ ಆರ್ಬಿಟರ್, ಲ್ಯಾಂಡರ್, ರೋವರ್ ಎಲ್ಲವನ್ನ ಕಳಿಸಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸ್ವಂತ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡ್ತಾ ಇದೆ. 2030 ಒಳಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSನ ಆಯಸ್ಸು ಮುಕ್ತಾಯ ಆಗುತ್ತೆ. ಅಷ್ಟರೊಳಗೆ ಖಾಸಗಿ ಕಂಪನಿಗಳ ಮೂಲಕ ಹೊಸ ಸ್ಪೇಸ್ ಸ್ಟೇಷನ್ ಮಾಡಿಸಿಕೊಳ್ಳಬೇಕು ಅನ್ನೋದು ನಾಸಾ ಲೆಕ್ಕಾಚಾರ ಇದೆ. ಆದರೆ ಈಗ ನಾಸಾನೇ ದಿಕ್ಕೆಟ್ಟ ಗಾಳಿಪಟ ಆದರೆ ಖಾಸಗಿ ಕಂಪನಿಗಳಿಗೆ ಮಾರ್ಗದರ್ಶನ ಮಾಡೋರು ಯಾರು? ಹೀಗಾಗಿ ಮುಂದಿನ ದಿನಗಳಲ್ಲಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳಿಗೆ ಅಮೆರಿಕವೇ ಚೀನಾದ ಸ್ಪೇಸ್ ಸ್ಟೇಷನ್ಗೆ ಮೊರೆ ಹೋಗಬೇಕಾಗಿ ಬರಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ನಾಸಾ ಇಷ್ಟು ವರ್ಷ ಕಾಯ್ಕೊಂಡು ಬಂದಿದ್ದ ಡಾಮಿನೆನ್ಸ್ನ ಕಂಪ್ಲೀಟ್ ಕಳ್ಕೋಬೇಕಾಗಬಹುದು ಅನ್ನೋ ಆತಂಕ. ಹೀಗಾಗಿನೇ ಕಳೆದ ವಾರ ನಾಸಾದ 7 ಮಾಜಿ ನಿರ್ದೇಶಕರು ಅಮೆರಿಕದ ಸಂಸತ್ ಕಾಂಗ್ರೆಸ್ಗೆ ಪತ್ರ ಬರೆದಿದ್ದಾರೆ. ನಾಸಾ ಬಜೆಟ್ನ ಮುಟ್ಟಬೇಡಿ, ಕಟ್ ಮಾಡಬೇಡಿ, ಹಾಗೇನಾದರೂ ಮಾಡಿದ್ರೆ ನಾವೇ ನಮ್ಮ ಕೈಯಾರೆ ಸ್ಪೇಸ್ ಲೀಡರ್ಶಿಪ್ನ ಚೀನಾ ಕೈಗೆ ತಗೊಂಡೋಗಿ ಕೊಟ್ಟಂತೆ ಅಂತ ಎಚ್ಚರಿಸಿದ್ದಾರೆ. ಆದರೂ ಟ್ರಂಪ್ ಮಾತ್ರ ಯಾರ ಮಾತನ್ನು ಕೇಳ್ತಾ ಇಲ್ಲ. ಇಸ್ರೋಗೆ ಭಾರಿ ಅವಕಾಶ. ಸ್ಪೇಸ್ನಲ್ಲಿ ಅಮೆರಿಕದ ಡಾಮಿನೆನ್ಸ್ ಅಂತ್ಯ ಆಗೋದ್ರಿಂದ ಇಸ್ರೋಗೂ ಕೂಡ ಸ್ಪೇಸ್
ಅಪಾರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ನಾಸಾದಲ್ಲಿ 20-30% ಭಾರತೀಯ ವಿಜ್ಞಾನಿಗಳೇ ಇದ್ದಾರೆ. ಅವರಿಗೆ ಸರಿಯಾಗಿ ವೇತನ ಎಲ್ಲ ಕೊಟ್ಟು ನೋಡಿಕೊಂಡ್ರೆ ಅದರಲ್ಲಿ ಒಂದಷ್ಟು ಜನ ಇಸ್ರೋಗೂ ಕೂಡ ಬರೋಕೆ ಅವಕಾಶ ಇದ್ದೇ ಇರುತ್ತೆ. ಭಾರತದಲ್ಲಿ ಒಂದು ಸ್ಪೇಸ್ ಕ್ಷೇತ್ರಕ್ಕೆ ಕೊಡುಗೆ ಕೊಡಬಹುದು. ಜೊತೆಗೆ ನಾವು ಕೂಡ 2035 ಒಳಗೆ ಸ್ಪೇಸ್ ಸ್ಟೇಷನ್ ನಿರ್ಮಾಣ, 2040 ಒಳಗೆ ಚಂದ್ರನ ಮೇಲೆ ಕಾಲಿಡೋ ಗುರಿ ಎಲ್ಲ ಇಟ್ಕೊಂಡಿದ್ದೀವಿ. ಅಮೆರಿಕದ ಪೈಪೋಟಿ ಇಲ್ಲ ಅಂದರೆ ಸ್ಪೇಸ್ ಕ್ಷೇತ್ರದಲ್ಲಿ ನಾವು ಕೂಡ ಹೆಚ್ಚು ಗುರುತಿಸ್ಕೊಳ್ಬಹುದು. ನಮಗೆ ಹೆಚ್ಚು ಹೂಡಿಕೆ ಹರಿದು ಬರ್ಬೋದು. ಆದರೆ ಸಮಸ್ಯೆ ಏನು ಅಂದರೆ ನಮ್ಮ ಗುರಿಗಳು ಸದ್ಯ ಘೋಷಣಾ ಹಂತದಲ್ಲೇ ಇದೆ. ಅದಕ್ಕೆ ಬೇಕಾದ ತಯಾರಿ ಈಗೀಗ ಶುರುವಾಗಿದೆ. ಚೀನಾದಂತೆ ಬಿಲಿಯನ್ ಡಾಲರ್ ಸ್ಪೇಸ್ಗೆ ದುಡ್ಡು ಸುರಿದು ವೇಗವಾಗಿ ನಾವು ಮುನ್ನುಗ್ತಾ ಇಲ್ಲ. ಜೊತೆಗೆ ಇಸ್ರೋ ತನ್ನ ಅನೇಕ ಯೋಜನೆಗಳಿಗೆ ನಾಸಾ ಮೇಲೆ ಡಿಪೆಂಡ್ ಆಗಿದೆ. ಈಗ ಗಗನಯಾನ್ ತಯಾರಿಗೂ ಕೂಡ ನಮ್ಮ ಆಸ್ಟ್ರೋನಾಟ್ಗಳನ್ನು ಅಮೆರಿಕ ಕಳಿಸಿ ಅವರ ನೌಕೆಯಲ್ಲಿ ನಾವು ಕಳಿಸಿರೋದು. ನಿಸಾರ್ ಸೇರಿದ ಹಾಗೆ ಅನೇಕ ಡೀಪ್ ಸ್ಪೇಸ್ ಯೋಜನೆಗಳಲ್ಲಿ ನಾಸಾ ಜೊತೆಗೆ ನಾವು ಕೊಲಾಬರೇಷನ್ ಹೊಂದಿದ್ದೀವಿ, ಅವರ ಹೆಲ್ಪ್ ತಗೊಳ್ತಾ ಇದ್ದೀವಿ. ಹೀಗಾಗಿ ನಾಸಾ ವೀಕ್ ಆಗೋದ್ರಿಂದ ಒಂದಷ್ಟು ಅವಕಾಶಗಳು ಬರ್ಬೋದು, ಆದರೆ ದೊಡ್ಡ ಪ್ರಮಾಣದ ಡಿಸ್ಅಡ್ವಾಂಟೇಜಸ್, ಅನನುಕೂಲತೆಗಳು ಕೂಡ ಇದ್ದಾವೆ. ಕೇವಲ ನಾವಷ್ಟೇ ಅಲ್ಲ, ನಾಸಾ ಮೇಲೆ ಡಿಪೆಂಡ್ ಆಗಿರೋ ಇಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಪಾನ್ನ ಜಾಕ್ಸಾ, ಇವ್ರಿಗೂ ಕೂಡ ಸಮಸ್ಯೆ ಇದೆ. ಅವರಂತೂ ಕಂಪ್ಲೀಟ್ ಡಿಪೆಂಡೇ ಆಗಿ ಹೋಗಿದ್ದಾರೆ ಅವ್ರ ಮೇಲೆ, ನಾಸಾ ಮೇಲೆ. ಹೀಗಾಗಿ ಸಿಕ್ಕಾಪಟ್ಟೆ ಚಿಂತೆಯಲ್ಲಿದ್ದಾರೆ. ಇತ್ತೀಚೆಗಂತೂ ಗ್ಲೆಕ್ಸ್ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಯುರೋಪ್ನ ಇಸಾ, ಇಸ್ರೋ, ಜಪಾನ್ನ ಜಾಕ್ಸಾ, ಕೆನಡಾ, UAE ಸೇರಿಕೊಂಡು ಹೊಸ ಸ್ಪೇಸ್ ಅಲಯನ್ಸ್ ಮಾಡಬೇಕು ಅಂತ ಮಾತಾಡಿದರು. ಬಹುಶಃ ಟ್ರಂಪ್ ಮಾಡ್ತಿರೋದು ನೋಡಿದ್ರೆ ಇನ್ನು ಮುಂದೆ ಈ ಥರದೇ ದಾರಿ ಅಂತ ಕಾಣುತ್ತೆ, ಬೇರೆ ದಾರಿ ಇಲ್ಲ ಅಂತ ಕಾಣುತ್ತೆ. ಸ್ನೇಹಿತರೆ, ಯಾರು ಏನೇ ಹೇಳಿದ್ರು ಕೂಡ ಸ್ಪೇಸ್ ಕ್ಷೇತ್ರದಲ್ಲಿ ನಾಸಾಗಿರೋ ಅನುಭವ, ಶಕ್ತಿ ಬೇರೆ ದೇಶಗಳು ತಂದುಕೊಳ್ಳೋಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು, ದುಡ್ಡು ಬೇಕು, ಖರ್ಚು ಮಾಡಬೇಕು ಅಷ್ಟು. ಹಾಗಾಗಿ ಟ್ರಂಪ್ ಇಡ್ತಿರೋ ಈ ಹೆಜ್ಜೆಯಿಂದ, ತಗೊಳ್ತಿರೋ ಈ ಡಿಸಿಷನ್ಸಿಂದ ಓವರಾಲ್ ಮನುಕೂಲದ ಸ್ಪೇಸ್ ಯೋಜನೆಗಳಿಗೇನೆ, ಆಸೆಗಳಿಗೇನೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಈಗ ಆರ್ಟೆಮಿಸ್ ಉದಾಹರಣೆ ತಗೊಂಡ್ರೂ ಕೂಡ ನಾಸಾ ಇನ್ನು 4 ವರ್ಷದಲ್ಲಿ ಚಂದ್ರನ ಮೇಲೆ ಕಾಲಿಡೋ ನಿರೀಕ್ಷೆ ಇತ್ತು. ಆದರೆ ಆರ್ಟೆಮಿಸ್ ಈಗ ಸಾಧ್ಯ ಆಗಲಿಲ್ಲ ಅಂದರೆ ಚೀನಾ ಹೋಗೋವರೆಗೂ ಕಾಯಬೇಕು. ಮನುಷ್ಯನ ಈ ಒಂದು ಮರು ಪ್ರಯತ್ನ ಮತ್ತೊಂದು ದಶಕ ಪೋಸ್ಟ್ಪೋನ್ ಆಗುತ್ತೆ. ಜೊತೆಗೆ ನಾಸಾ ಆದರೆ ತನ್ನ ಅನುಭವವನ್ನು ಡೆಮೊಕ್ರೆಟಿಕ್ ಕಂಟ್ರೀಸ್ ಜೊತೆಗೆ, ಭಾರತದೊಂದಿಗೆ, ಜಪಾನ್ನೊಂದಿಗೆ, ಯುರೋಪ್ನೊಂದಿಗೆ ಶೇರ್ ಮಾಡೋ ನಿರೀಕ್ಷೆ ಇರುತ್ತೆ. ಅದರಿಂದ ನಮ್ಮ ಯೋಜನೆಗಳಿಗೂ ಹೆಲ್ಪ್ ಆಗ್ಬೋದು. ಆದರೆ ಚೀನಾದಿಂದ ಆ ರೀತಿ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗತ್ತಾ? ಟಾಟಾ ಅಂಥೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಮಾತ್ರ ಹೋಗ್ತಾರೆ. ಆ ಕಾರಣದಿಂದಲೂ ನಾಸಾ ಮುಖ್ಯ. ಜೊತೆಗೆ ನೋಡಿ, ನಾಸಾ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಸ್ಪೇಸನ್ನು ಓಪನ್ ಅಪ್ ಮಾಡಿ ಹೀಗೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ರಿಂದ ಖಾಸಗಿ ಕಂಪನಿಗಳು, ಎಲಾನ್ ಮಸ್ಕ್ ಥರದವರು, ನಾವು ಮಂಗಳ ಗ್ರಹಕ್ಕೆ ಮನುಷ್ಯರನ್ನು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯಿತು. ಕೊಲಾಬರೇಷನಲ್ಲಿ ಕೆಲಸ ಮಾಡಿದ್ರು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಎಲ್ಲ. ಆದರೆ ಟ್ರಂಪ್ ಏನು ಹೇಳ್ತಿದ್ದಾರೆ, ನಾಸಾಗೆ ಮಾತ್ರ ಅಲ್ಲ, ಮಸ್ಕ್ರ ಸ್ಪೇಸ್ ಎಕ್ಸಿಗೆ ಕೊಡೋ ಎಲ್ಲ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತೀನಿ, ಎಲ್ಲ ಸಬ್ಸಿಡಿ ಬಂದ್ ಮಾಡಿಬಿಡ್ತೀನಿ, ಎಲಾನ್ ಮಸ್ಕ್ ಬಾಗಿಲು ಹಾಕೊಂಡು ಎಲ್ಲ ಬಿಸ್ನೆಸ್ ಬಂದ್ ಮಾಡಿಕೊಂಡು ಸೌತ್ ಆಫ್ರಿಕಾಗೆ ಹುಟ್ಟೂರಿಗೆ ವಾಪಸ್ ಹೋಗ್ಬೇಕು, ಹಂಗೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಹೊಡ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ರ ದಿನಕ್ಕೊಂದು ವಿಚಿತ್ರ ವರ್ತನೆ ಮತ್ತು ಘೋಷಣೆಗಳಿಂದ ಕೇವಲ ಪಾಲಿಟಿಕ್ಸ್, ಜಿಯೋ ಪೊಲಿಟಿಕಲ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಜಗತ್ತಿನ ವಿಜ್ಞಾನಿಗಳು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.